ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಕರ್ನಾಟಕ ಸರ್ಕಾರಿ ಶಿಕ್ಷಕರ ಆಯ್ಕೆ ಪರೀಕ್ಷೆ 2026 HSTR, GPSTR, PSTR ಇದರ ಜೊತೆಗೆ ಕರ್ನಾಟಕ TET ಮತ್ತು CTET ಪರೀಕ್ಷೆ. ಈ ಪರೀಕ್ಷೆಗೋಸ್ಕರ ಶೈಕ್ಷಣಿಕ ಮನೋವಿಜ್ಞಾನ ಈ ಭಾಗದಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್ ಸುವರ್ಣ ಏಕವಾಕ್ಯ ಪರಿಕಲ್ಪನೆಗಳನ್ನು ಆಯ್ಕೆ ಮಾಡಿ ಈ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ನೌಕರಿ ಎಕ್ಸಾಮ್ಗಾಗಿ ಈ ಪುಸ್ತಕ ತುಂಬ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನನ್ನ ಅನುಭವದ ಆಧಾರದ ಮೇಲೆ ಶೈಕ್ಷಣಿಕ ಮನೋವಿಜ್ಞಾನದ ಸಿಲೆಬಸನ್ನು ನೋಡಿ ಇದರಲ್ಲಿ ಬರೆದಂಥ ಇದು ಬುಕ್. ಈ ಬುಕ್ಕು MCQ ಕ್ವಶನ್ ಬ್ಯಾಂಕ್ ಅಲ್ಲ, ಇದು ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್. ಈ ಪುಸ್ತಕದ ಒಂದು ಮಾಹಿತಿಯನ್ನು ನಿಮಗೆ ಈಗ ನಾನು ಹೇಳುತ್ತೇನೆ. ಈ ಪುಸ್ತಕದಲ್ಲಿ ಏನಿದೆ, ತಾವು ಈ ಪುಸ್ತಕವನ್ನು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳುತ್ತೇನೆ. ಇದು ಭಾಗ 1. ಈ ಪುಸ್ತಕ 226 ಪೇಜಸ್ ಕೂಡಿದೆ. 216 ಪೇಜಸ್. ಅತಿ ಚಿಕ್ಕ ಬುಕ್ ಇದು, ತುಂಬ ಚಿಕ್ಕ ಬುಕ್ ಇದೆ. ಸೊ ಚಿಕ್ಕ ಬುಕ್ಕಲ್ಲಿ ಏನು ಮಾಹಿತಿ ಇದೆ ಅನ್ನೋದನ್ನು ನಿಮಗೆ ತೋರಿಸುತ್ತೇನೆ. ಇವತ್ತು ಮಹಾರಾಷ್ಟ್ರದ ಆರಾಧ್ಯ ದೈವ, ಕರ್ನಾಟಕದ ದೇವರು ಪಂಢರಪುರ ವಿಠಲ ರುಕ್ಮಿಣಿ ಇವರ ಆಷಾಢ ಏಕಾದಶಿ ಈ ಪವಿತ್ರ ದಿವಸದಂದು ಈ ಪುಸ್ತಕದ ಬಿಡುಗಡೆಯನ್ನು ನಾವು ಮಾಡಿದ್ದೇವೆ. ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಈಗ ನಾನು ತೋರಿಸುತ್ತೇನೆ. ಇದು ನೋಡ್ರಿ, ಮೊದಲಿಗೆ ಏನು ಮಾಡೀನಿ, ಪಠ್ಯಕ್ರಮ ಸಿಲೆಬಸ್ GPSTR ಸಂಬಂಧಪಟ್ಟ ಹಾಗೆ ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್. ಅದಾದ ನಂತರ ನೋಡ್ರಿ, GPSTR, ಇದು HSTR. ಅದಾದ ನಂತರ TET ಮತ್ತು CTET. ಇದರಲ್ಲಿ ಒಟ್ಟು 26 ಘಟಕಗಳು ಇವೆ. 26 ಯೂನಿಟ್. ಮೊದಲನೇ ಯೂನಿಟ್ ಮನೋವಿಜ್ಞಾನದ ಅರ್ಥ, ಎರಡನೇದು ಶೈಕ್ಷಣಿಕ ಮನೋವಿಜ್ಞಾನ, 3 ಮಗುವಿನ ಬೆಳವಣಿಗೆ ವಿಕಾಸ, 4 ಪ್ರಮುಖ ಶಿಕ್ಷಣ ಮನೋವಿಜ್ಞಾನಿಗಳು, 5 ಶೈಕ್ಷಣಿಕ ಮನೋವಿಜ್ಞಾನ ಮೂಲಭೂತ ಸಿದ್ಧಾಂತಗಳು, 6 ಆನುವಂಶಿಕ ಪರಿಸರ, 7 ಬುದ್ಧಿಮತ್ತೆ, 8 ಮೂಲಭೂತ ಕಲಿಕಾ ಸಿದ್ಧಾಂತಗಳು, 9 ಕಲಿಕೆ ಪ್ರಕ್ರಿಯೆ, 10 ಕಲಿಕಾ ಸಾಧನಗಳು, 11 ಭಾವನೆ ಮತ್ತು ಮೂಲ ಪ್ರವೃತ್ತಿ, 12 ಭಾಷೆಯ ವಿಚಾರ, 13 ಸಾಮಾಜೀಕರಣ, ಲಿಂಗದ ಪಾತ್ರ, ಗ್ರಹಿಕೆ, ವ್ಯಕ್ತಿಮತ್ವ, ಸಮಗ್ರ ಶಿಕ್ಷಣ, ಮೌಲ್ಯಮಾಪನ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, ಮಾರ್ಗದರ್ಶನ, ಸಮಾಲೋಚನೆ, ಬೋಧನೆ ಸಾಮರ್ಥ್ಯ, ಬೋಧನಾ ವಿಧಾನ, ಗ್ರಹಿಕೆ, ಸಂವೇದನೆ, ಗಮನ, ಅರಿವು, ಕಾರಣ, ಸ್ಮರಣೆ, ಮರೆವು, ಶಿಕ್ಷಕರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿ, NEP, ರಾಷ್ಟ್ರೀಯ ಶಿಕ್ಷಣ ನೀತಿ. ಹೀಗೆ 26 ಘಟಕಗಳು. ಇದು ಸಿಲೆಬಸ್. ಓಕೆ, ಮೊದಲಿಗೆ ಸಿಲೆಬಸ್ ಅನ್ನು ಕೊಟ್ಟಿದ್ದೀನಿ, ಏನೇನು ಬುಕ್ದೊಳಗೆ ಐತಿ. ಫಸ್ಟ್ ಇವೆಲ್ಲ ಸಿಲೆಬಸ್. ಈಗ ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್ ನೋಡ್ರಿ, ತಿಳಿತು.
ಓಕೆ ರೀ. ನೆಕ್ಸ್ಟ್ ಮುಂದೆ ನೋಡಿ, ತುಂಬಾ ಶಾರ್ಟ್ ಆಗಿ ಬುಕ್ ಇದೆ. ಇದು ಥಿಯರಿ ಬುಕ್, ಶಾರ್ಟ್ ಇರುವಂತ ಬುಕ್. ಡಿಟೇಲ್ ಆಗಿ ಏನೂ ಬರೆದಿಲ್ಲ ರೀ. ಆದ್ರೆ ಪರೀಕ್ಷೆಗೆ ಏನು ಕೇಳುತ್ತಾರೆ ಅನ್ನೋದನ್ನ ಒಂದು ಅನುಭವದ ಆಧಾರದ ಮೇಲೆ ಈ ಬುಕ್ ಅನ್ನ ಬರೆದಿದ್ದೇನೆ. ಸೊ ಬುಕ್ಕು ಇದನ್ನ 1, 2, 3 ಬಾರಿ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ವ್ಯಕ್ತಿಮತ್ವ, ಇದ್ರ ಡೆಫಿನೇಷನ್, ಅಂಶಗಳು, ಶಿಕ್ಷಕರ ಪಾತ್ರ, ಮೌಲ್ಯಮಾಪನ, ಸಾಧನಾ ಪರೀಕ್ಷೆಗಳು, ಆಯ್ತು. ಕಂಪ್ಲೀಟ್ ಇವೆಲ್ಲ ಒನ್ ಲೈನರ್ ಕಾನ್ಸೆಪ್ಟ್ ಅದಾವ. ಒನ್ ಲೈನರ್. ಈಗ ಅದಂತರ ಇಂಪಾರ್ಟೆಂಟ್ ಟರ್ಮ್ಸ್ ಏನು ಹೇಳಿ ನೋಡ್ರಿ. ಈಗ ಅಸಿಮಿಲೇಷನ್ ಎಂದರೇನು? ಹೊಸ ಮಾಹಿತಿಯನ್ನು ಹಳೆಯ ಸ್ಕೀಮಾಗಳಿಗೆ ಹೊಂದಿಸುವುದಕ್ಕೆ ಅಸಿಮಿಲೇಷನ್. ಹಿಂಗ್ ಒಂದೊಂದೊಂದೊಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಬೇಕು. ದ್ವಿಭಾಷಿಕತೆ, ಬೈಲಿಂಗ್ವಲಿಸಮ್, 2 ಭಾಷೆಗಳನ್ನು ಬಳಸುವ ಅಥವಾ ತಿಳಿದಿರುವ ಸಾಮರ್ಥ್ಯ. ದೇಹದ ಬೆಳವಣಿಗೆ, ತಲೆಯಿಂದ ಪಾದಗಳ ಕಡೆಗೆ ಸಾಗುವ ಕ್ರಮ, ಶಿರ ಪಾದಾಭಿಮುಖ ಸಂರಚನೆ. ಈ ಇಂಪಾರ್ಟೆಂಟ್ ಟರ್ಮ್ಸ್ಗಳು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಇದು ಅಂತೂ ನಿಮಗೆ ಬರಲೇಬೇಕು, ಈ ಟರ್ಮ್ಸ್ಗಳು. ಟರ್ಮ್ಸ್ ಅನ್ನ ಓದ್ಕೋಬೇಕು ನೀವು. ಈಗ ಒಂದೊಂದು ಕನ್ಸೆಪ್ಟ್ ಕೆಳಗಿನ ಒಂದು ಕನ್ಸೆಪ್ಟ್ ನೋಡಿದ ತಕ್ಷಣ ಇಷ್ಟಾದ್ರೂ ನಿಮ್ಗೆ ಮಾಹಿತಿ ಇರಲೇಬೇಕು ನೋಡ್ರಿ. ಎಲ್ಲ ಥಿಯರಿ ಬುಕ್ ಇದೆ, ಥಿಯರಿ ಬುಕ್. ಇಲ್ಲಿ ನೋಡ್ರಿ, ಇದು ಒನ್ ಲೈನರ್. ಚೈಲ್ಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಹೇಗೆ ಬರ್ದೆ ನೋಡ್ರಿ. ಪರೀಕ್ಷೆದು ಹಿಂಗೆ ಕೇಳ್ತಾರೆ ನಮ್ಗೆ, ಹದಿಹರೆಯದ ವಯಸ್ಸು ಎಲ್ಲಿಂದ ಎಲ್ಲಿವರೆಗೆ? 12ರಿಂದ 19 ವರ್ಷಗಳವರೆಗೆ ಇರುತ್ತದೆ. ನೋಡ್ರಿ, ಮಗುವಿನ ಜನನದ ವೇಳೆಯಲ್ಲಿ ಇರುವ ಅತ್ಯಂತ ದೊಡ್ಡ ಶಿಶು ಪ್ರತಿಕ್ರಿಯೆ ಮೂರೋ ಪ್ರತಿಕ್ರಿಯೆ ಆಗಿದೆ. ಪಿಟ್ಯುಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ. ಯಾವ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ? ಪಿಟ್ಯುಟರಿ ಗ್ರಂಥಿಯನ್ನು ಏನೆಂದು ಕರೆಯುತ್ತಾರೆ? ಮಾಸ್ಟರ್ ಗ್ರಂಥಿ. ಬೆಳವಣಿಗೆ ಮತ್ತು ಅಭಿವೃದ್ಧಿ ಎರಡೂ ಪರಸ್ಪರ ಪೂರಕವಾಗಿವೆ. ಹೀಗೆಲ್ಲ ಇವು ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿರ್ಬೇಕು ನೋಡ್ರಿ. ಅಭಿವೃದ್ಧಿಯು ಬಹು ಆಯಾಮೀಯ ಪ್ರಕ್ರಿಯೆಯಾಗಿದೆ. ಅಭಿವೃದ್ಧಿಯು ಟಿಮ್ ಪ್ರಕಾರದ ಪ್ರಕ್ರಿಯೆಯಾಗಿದೆ, ಬಹು ಆಯಾಮಿ. ಅಭಿವೃದ್ಧಿಯು ನಿರಂತರ ಪ್ರಕ್ರಿಯೆಯಾಗಿದೆ ನೋಡ್ರಿ. ಇವು ಫಕ್ತ್ ನೀವು ಕರೆಕ್ಟಾಗಿ ಓದ್ಕೋಬೇಕ್ರಿ. ಒನ್ ಲೈನರ್, ಗೋಲ್ಡನ್ ಒನ್ ಲೈನರ್. ನೀವು ಪ್ಲೀಸ್ ನೋಡ್ರಿ. ರೀಇನ್ಫೋರ್ಸ್ಮೆಂಟ್ ಕಲಿಕಾ ಸಿದ್ಧಾಂತವನ್ನು ಹೇಳಿದ ವ್ಯಕ್ತಿ ಯಾರು? ಕ್ಲಾರ್ಕ್ ಹಲ್. ಮೈಕ್ರೋ ಟೀಚಿಂಗ್ ಎಂಬುದು ಶಿಕ್ಷಕರ ತರಬೇತಿ ತಂತ್ರವಾಗಿದ್ದು, ಇದು ಬೋಧನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಟೂ 281 ಟರ್ಮ್ಸ್ ಅದಾವ. ಈಗ ಪ್ರಮುಖ ಮನೋವಿಜ್ಞಾನಿಗಳು
ಈಗ ಬಂಡೂರ್ ಅವರ ಪ್ರಕಾರ ಸಾಮಾಜಿಕ ಕಲಿಕೆಯಲ್ಲಿ ವೀಕ್ಷಣೆ ಮತ್ತು ಅನುಕರಣ ಪ್ರಮುಖ ಪಾತ್ರ ವಹಿಸುತ್ತದೆ. ಗೆಸ್ಟಾಲ್ಟ್ ಎಂದರೆ ಸಮಗ್ರ ರೂಪವಾಗಿದೆ. ಥಾರ್ನ್ಡೈಕ್ ಅವರು ಪ್ರಯತ್ನ ಮತ್ತು ತಪ್ಪು ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇದು ಒನ್ ಟೈಮ್ ಓದಿದ್ರೆ ಗೊತ್ತಾಗಂಗಿಲ್ಲ, 1 ಟೈಮ್ 2 ಟೈಮ್ 3 ಟೈಮ್ಸ್ ಇಷ್ಟೇ, ಇದೇ ರಿಪೀಟ್ ಓದ್ಕೊಂಡ್ಬಿಟ್ರೆ ಸಾಕು. ನಿಮ್ಗೆ ಶೈಕ್ಷಣಿಕ ನೋಡ್ರಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಎಂದರೆ ಸೂಕ್ತ ಮಟ್ಟದ ಬೆಂಬಲ ದೊರೆತರೆ ಮಕ್ಕಳು ಸ್ವತಃ ಬಹುತೇಕ ಕಾರ್ಯವನ್ನು ನಿರ್ವಹಿಸಬಹುದಾದ ಸಂದರ್ಭವನ್ನು ಸೂಚಿಸುತ್ತದೆ. ವೈಗೋತ್ ಇದು ಯಾವುದು? ಶೈಕ್ಷಣಿಕ ಮನೋವಿಜ್ಞಾನ ಮೂಲಭೂತ ಸಿದ್ಧಾಂತಗಳು. ವೈಗೋತ್ಸೆಯವರ ಸಿದ್ಧಾಂತದ ಪ್ರಕಾರ ಸಮೀಪ ವಿಕಾಸ ವಲಯ ಎಂದರೆ ಕಲಿಯುವವರು ಸಹಾಯವಿಲ್ಲದೆ ಮಾಡಬಹುದಾದ ಕಾರ್ಯ ಮತ್ತು ಸಹಾಯದಿಂದ ಮಾಡಬಹುದಾದ ಕಾರ್ಯಗಳ ನಡುವಿನ ಅಂತರವಾಗಿದೆ. ಸಹಾಯ ಇತ್ತಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಲಿಯುತ್ತಾರೆ. ಇವೆಲ್ಲ ಒನ್ ಲೈನರ್ ಗೋಲ್ಡ್, ಇಷ್ಟು ಜಬರ್ದಸ್ತ್ ಪಾಯಿಂಟ್ಸ್ ಅದಾವಲ್ಲ ಇವು. ಇವೆಲ್ಲ ಬರಲೇಬೇಕು ನೋಡ್ರಿ. ಹಾವರ್ಡ್ ಗಾರ್ಡ್ನರ್ ಅವರ ಪ್ರಕಾರ 8 ವಿಧದ ಬುದ್ಧಿಮತ್ತೆಗಳಿವೆ. ಬುದ್ಧಿಮತ್ತೆ ಅಂಶ IQ 150 ಇರುವ ಮಗು ಪ್ರತಿಭಾವಂತ ಜೀನಿಯಸ್ ಆಗಿರುತ್ತದೆ. ಸಾಂಪ್ರದಾಯಿಕ ಚೌಕಟ್ಟಿನ ಹೊರಗಿನ ಚಿಂತನೆಯು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಪಸರಣಾತ್ಮಕ ಚಿಂತನೆಗೆ ಡೈವರ್ಜೆಂಟ್ ಥಿಂಕಿಂಗ್ ಸಂಬಂಧಿಸಿದೆ. ಇದನ್ನು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೇಳ್ಬೇಕು ನಿಮಗೆ, ಅಂದಾಗ ಸ್ವಲ್ಪ ಹೆಚ್ಚಿಗೆ ತಿಳಿಯುತ್ತದೆ. ಈಗ ಆಲ್ರೆಡಿ ನೀವು TET ಪರೀಕ್ಷೆ ಪಾಸ್ ಆಗಿರೋದ್ರಿಂದ ನೀವೆಲ್ಲರೂ ಬುದ್ಧಿವಂತರನ್ನೇ. ಸೊ ಈ ಬುಕ್ಕನ್ನು ನಾ ಹೇಳಿನಲ್ಲ, 1 ಟೈಮ್ 2 ಟೈಮ್ 3 ಟೈಮ್, 3ನೇ ಟೈಮಿಗೆ ಫುಲ್ಲಾಗಿ ಅರ್ಥ ಆಗ್ತದೆ, ಫುಲ್. ಮತ್ತು ಇಷ್ಟೇ ನೀವು ಓದ್ಕೊಂಡು ಬಿಡ್ರಿ ಸಾಕು. ಇದಕ್ಕೆ ಬಿಟ್ಟು ಬೇರೆ ಓದೋ ಅವಶ್ಯಕತೆ ಇಲ್ಲ ರೀ. ಇದಕ್ಕೆ ಬಿಟ್ಟು ಹೊರಗಿನ ಪ್ರಶ್ನೆ ಬರುವುದೂ ಇಲ್ಲ. ಈಗ 5E ಬೋಧನಾ ಕಲಿಕಾ ಮಾದರಿಯ ಹಂತಗಳು ಕ್ರಮಗಳು. ಮೊದಲನೇದು ಎಂಗೇಜ್ಮೆಂಟ್, ತೊಡಗಿಸಿಕೊಳ್ಳುವಿಕೆ. 2ನೇದು ಎಕ್ಸ್ಪ್ಲನೇಷನ್, ವಿವರಣೆ. 3ನೇದು ಅನ್ವೇಷಣ್. 4ನೇದು ಇಲಾಬೊರೇಷನ್. 5ನೇದು ಇವ್ಯಾಲ್ಯೂಷನ್, ಮೌಲ್ಯಮಾಪನ. ಪ್ಲೀಸ್ ತಾವೆಲ್ಲರೂ ಈ ಬುಕ್ಕನ್ನು ತೆಗೆದುಕೊಂಡು ಪ್ಲೀಸ್ ಓದ್ರಿ. ನೀವು ಓದುತ್ತೀರಿ ಎಂಬ ಭಾವನೆ ನನಗಿದೆ. ಇಲ್ಲಿ ನೋಡ್ರಿ, ಎಮೋಷನ್ಸ್ ಅಂಡ್ ಇನ್ಸ್ಟಿಂಕ್ಟ್. ಭಯವು ಒಂದು ಭಾವನೆಯಾಗಿದೆ. ಪರೀಕ್ಷೆದು ಹಿಂಗೆ ಕೇಳ್ತಾರೆ, ಭಯವು ಒಂದು ಟಿಮ್ಯಾಗಿದೆ, ಭಾವನೆಯಾಗಿದೆ. ಅಥವಾ ಟಿಂಬವು ಒಂದು ಭಾವನೆಯಾಗಿದೆ, ಭಯ. ನೀವು ಸ್ವತಃ ಇದ್ರ ಮೇಲಿಂದ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಬೇಕು. ಭಯ ಒಂದು ಭಾವನೆಯಾಗಿದೆ. ನಾಚಿಕೆ ಜ್ಞಾನಾತ್ಮಕ ಪ್ರಕ್ರಿಯೆಗಳ ಮೇಲೆ ಋಣಾತ್ಮಕ ಪರಿಣಾಮ ಉಂಟು ಮಾಡಬಹುದು. ನಾವು ಈಗ ಕ್ಲಾಸ್ ರೂಮ್ದೊಳಗೆ ವಿದ್ಯಾರ್ಥಿ ನಾಚ್ಕೊಂತ ಹಾಗೆ ಕುಳಿತಂದ್ರೆ ಅವನಿಗೆ ವಿಷಯ ಜ್ಞಾನ ತಿಳಿಯುವುದಿಲ್ಲ. ಹೀಗಾಗಿ ಋಣಾತ್ಮಕ ಪರಿಣಾಮ ಉಂಟಾಗುತ್ತದೆ. ನಾಚಲಾರ ಎದ್ದು ನಿಂತು ಪ್ರಶ್ನೆ ಆನ್ಸರ್ ಹೇಳದ ತಪ್ಪಾದ್ರೂ ಕೂಡ ನಾಚಲಿಲ್ಲ ಅಂದ್ರೆ ಅವನು ಕಲಿಯುತ್ತಾನೆ. ಮ್ಯಾಕ್ ಡೂಗಲ್ ಅವರ ಪ್ರಕಾರ ಪ್ರತಿಯೊಂದು ಸಹಜ ಪ್ರವೃತ್ತಿಯು ಇನ್ಸ್ಟಿಂಕ್ಟ್ ಒಂದು ಭಾವನೆಯೊಂದಿಗೆ ಸಂಬಂಧ ಹೊಂದಿದೆ. ಫಸ್ಟ್ ಎಷ್ಟದವ್ರಿ? 14 ಇನ್ಸ್ಟಿಂಕ್ಟ್ಸ್ಗಳದಾವ. ನೀವು ಏನ್ ಮಾಡ್ರಿ, ಪ್ಲೀಸ್ ಈ ಬುಕ್ ಅನ್ನ ತೆಗೆದುಕೊಂಡು ಪ್ಲೀಸ್ ಓದ್ರಿ. ಒಂದೊಂದು ಯೂನಿಟ್ ಮೇಲೆ ನಿಮಗೆ ಅಟ್ಲೀಸ್ಟ್ 1-2 ಪ್ರಶ್ನೆ ಕೇಳಲೇಬೇಕು. ಅಷ್ಟಂತೂ ನನ್ನ ಕಾನ್ಫಿಡೆನ್ಸ್ ಅದ ನೋಡ್ರಪ್ಪ. ಈಗ ಲಿಂಗ ಎಂಬುದು ಸಾಮಾಜಿಕ ನಿರ್ಮಿತಿಯಾಗಿದೆ. ಲಿಂಗ ಅದು ಗಂಡು ಹೆಣ್ಣು ಅನ್ನೋರು ಹೇಳೋರು ಯಾರು? ಸಮಾಜ. ಮೊದಲಿಗೆ ತಂದೆ ತಾಯಿ ಹೇಳುತ್ತಾರೆ, ಆಮೇಲೆ ಸಮಾಜ ಗುರುತಿಸುತ್ತದೆ. ನೋಡ್ರಿ, ಲಿಂಗ ಇದು ಯಾರಿಂದ ನಿರ್ಮಿತಿಯಾಗಿದೆ? ಸಾಮಾಜಿಕ ನಿರ್ಮಿತಿಯಾಗಿದೆ. ಇದು ಸೋಷಿಯಲ್ ಕನ್ಸ್ಟ್ರಕ್ಟ್. ಇದು ದೇವ್ರು ಹೇಳಿಲ್ಲ ಇದು ಗಂಡು ಇದು ಹೆಣ್ಣು ಅಂತೇಳಿ. ಲಿಂಗವು ಒಂದು ಸಾಮಾಜಿಕ ನಿರ್ಮಿತಿಯಾಗಿದೆ. ನೋಡ್ರಿ,
ನೀವು ರಿಪೀಟ್ ಓದ್ಕೊಂತ ಹೋದ್ರೆ ಎಷ್ಟೋ ಪಾಯಿಂಟ್ಸ್ಗಳು ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತವೆ. ಗ್ರಹಿಕೆ ಎಂದರೇನು? ಪ್ರೇರಣೆ ಎಂದರೇನು? ಪ್ರಶ್ನೆ ಯಾವುದು? 16 PF ಗಳನ್ನು ವ್ಯಕ್ತಿತ್ವವನ್ನು ಅಳೆಯಲು ಬಳಸಲಾಗುತ್ತದೆ. 16 PF ಪರ್ಸನಾಲಿಟಿ ಫ್ಯಾಕ್ಟರ್. ಈಗ ಅಂತರ್ಮುಖ ಇಂಟ್ರೋವರ್ಟ್ ಮತ್ತು ಎಕ್ಸ್ಟ್ರೋವರ್ಟ್ ವ್ಯಕ್ತಿತ್ವವನ್ನು ಹೇಳಿದಂತ ವ್ಯಕ್ತಿ ಯಾರು? ಜಂಗ್. ಅಥವಾ ಜಂಗ್ ಅವರು ಹೇಳಿದ 2 ವ್ಯಕ್ತಿತ್ವದ ಘಟಕಗಳು ಯಾವುವು? ಅಂತರ್ಮುಖಿ ಮತ್ತು ಬಹಿರ್ಮುಖಿ. ಥಿಮ್ಯಾಟಿಕ್ ಅಪ್ಪರ್ ಸೆಕ್ಷನ್ ಟೆಸ್ಟ್ ಅನ್ನು ಮರೆ ಮತ್ತು ಮಾರ್ಗನ್ ಇವರು ಹೇಳಿದ್ದಾರೆ. ಇನ್ಕ್ಲೂಸಿವ್ ಎಜುಕೇಶನ್ ಎಂದರೇನು? ನೋಡ್ರಿ, ಲರ್ನಿಂಗ್ ಡಿಸೇಬಲ್ಡ್ ಎಂಬ ಪದವನ್ನು ಮೊದಲಿಗೆ ಹೇಳಿದಂತ ವ್ಯಕ್ತಿ ಯಾರು? ಕಿರ್ಕ್. ಡಿಸ್ಲೆಕ್ಸಿಯಾ ಎಂಬುದು ಓದುವ ಅಸಮರ್ಥತೆ, ರೀಡಿಂಗ್ ಡಿಸೆಬಿಲಿಟಿ ಆಗಿದೆ. ಇದು ಅಂತೂ ನಾನೇನು 40 ಬಾರಿ TET ಪರೀಕ್ಷೆ ಆಗಿನಲ್ಲ, 40 ಟೈಮ್ ಈ ಪ್ರಶ್ನೆ ಕೇಳಿದ್ರು, ಡಿಸ್ಲೆಕ್ಸಿಯಾ ಎಂದರೆ ಏನಂತ. ಇವನ್ ಸೆಟ್ ಎಕ್ಸಾಮ್ದೊಳಗೂ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು. ಡಿಸ್ಕ್ಯಾಲ್ಕುಲಿಯಾ ಇದು ನೆಟ್ ಎಕ್ಸಾಮ್ ಮತ್ತು KCET ಕೇಳಿದಂತ ಪ್ರಶ್ನೆ. ಕಲಿಕಾ ಅಸಮರ್ಥತೆ, ಲರ್ನಿಂಗ್ ವಿಧಾನವಾಗಿದೆ. ಇದು ಮ್ಯಾಥಮೆಟಿಕಲ್ ಸಂಬಂಧಪಟ್ಟಂತ ಡಿಸೆಬಿಲಿಟಿ. ಇದನ್ನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂತ ನಾನು ಹೇಳ್ತೀನಿ ರೀ. ಅದನ್ನು ಕೂಡ ಬುಕ್ ನೀವು ತಗೊಂಡು ಸ್ವಲ್ಪ ಓದಿದ್ರೆ ಕಡಿಮೆ ಟೈಮ್ದೊಳಗ ಓದಿ ಅರ್ಥ ಮಾಡ್ಕೊಳ್ಳೋದಾಗ್ತದೆ ರೀ. ಓದಿ ನೀವು ಎಲ್ಲರಿಗೆ ಬುಕ್ ಕುಡ್ಕೊಂತ ಕುಂತ್ರ ಮೊದಲಿಗೆ ನೀವು ಪರೀಕ್ಷೆ ಪಾಸ್ ಆಗ್ರಿ, ನೀವು ನೌಕರಿಗೆ ಹತ್ರಿ, ಆಮೇಲೆ ಬುಕ್ದ ಬಗ್ಗೆ ರೆಫರೆನ್ಸ್ ಇನ್ನೊಬ್ರಿಗೆ ಹೇಳ್ಕೊತ ಕೂಡಾಗತ್ರಿ. ಬುಕ್ ತಗೊಂಡು ಸುಮ್ಮನೆ ಅವ್ರಿಗೆ ಹೇಳಾರ ಓದ್ಕೊಂತ ಕೂಡ್ಬೇಕ್ರಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನೋಡ್ರಿ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, ನ್ಯಾಷನಲ್ ಕರಿಕ್ಯುಲಮ್. ಮಕ್ಕಳ ಜ್ಞಾನಾತ್ಮಕ ಅಭಿವೃದ್ಧಿಗಾಗಿ ಬ್ರೂನರ್ ಅವರು ಸ್ಪೈರಲ್ ಪಠ್ಯಕ್ರಮ ಅನುಸರಿಸಬೇಕೆಂದು ಸೂಚಿಸಿದ್ದಾರೆ. ಸ್ಪೈರಲ್ ಕರಿಕ್ಯುಲಮ್ ಹೇಳಿದಂತ ವ್ಯಕ್ತಿ ಯಾರು? ಬ್ರೂನರ್. 2000 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಪ್ರಕಾರ ಶಿಕ್ಷಕರ ಪಾತ್ರವು ಸುಗಮಕಾರ, ಫ್ಯಾಸಿಲಿಟೇಟರ್ ಆಗಿರಬೇಕು. ಗೈಡೆನ್ಸ್, ಟೀಚಿಂಗ್ ಅಪ್ಟಿಟ್ಯೂಡ್, ಟೀಚಿಂಗ್ ಮೆಥಡ್ಸ್, ತಂತ್ರಗಳು. ಜಗತ್ತಿನ ಪ್ರಸ್ತುತ ಅನುಭವವನ್ನು ಗ್ರಹಿಕೆ ಎಂದು ಕರೆಯಲಾಗುತ್ತದೆ. ಅರಿವು ಎಂದರೇನು? ಪರ್ಸೆಪ್ಷನ್ ಎಂದರೇನು? ಸ್ಮರಣೆ ಎಂದರೇನು? ಸ್ಮರಣೆ ದ್ವಿತೀಯ ಪ್ರಕ್ರಿಯೆಯು ಸಂಗ್ರಹಣೆ ಆಗಿದೆ. ಸೊ ನೋಡ್ರಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ಇದಕ್ಕೇನಂತಾರೆ? ಗೋಲ್ಡನ್ ಒನ್ ಲೈನರ್ ಕನ್ಸೆಪ್ಟ್. ಸೊ ದಯವಿಟ್ಟು ಇದನ್ನ ನೋಡ್ರಿ. 2018ರಲ್ಲಿ ವಿಶೇಷ ಅಗತ್ಯಗಳಿರುವ ಮಕ್ಕಳಿಗಾಗಿ ಸಮಾವೇಶ ಸಮಿತಿಯನ್ನು ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸ್ಥಾಪಿಸಲು ನಿರ್ಧರಿಸಿತು. ಪ್ರಶ್ನೆ ಹೀಗೆ ಕೇಳ್ತಾರೆ, 2018ರಲ್ಲಿ ವಿಶೇಷ ಅಗತ್ಯಗಳಿರುವ ಮಕ್ಕಳಿಗಾಗಿ ಸಮಾವೇಶ ಸಮಿತಿಯನ್ನು ಯಾರು ಸ್ಥಾಪಿಸಲು ನಿರ್ಧರಿಸಿದರು? CBSE. ಅಥವಾ CBSEಯು 2018ರಲ್ಲಿ ಏನು ಮಾಡಲು ನಿರ್ಧರಿಸಿತು? ಮಕ್ಕಳಿಗಾಗಿ ಸಮಾವೇಶ ಸಮಿತಿಯನ್ನು. ಹೀಗೆ ಒಂದೊಂದಿನ ಓದ್ಕೊಂತ ಹೋಗ್ಬೇಕು ನೋಡ್ರಿ. NEP, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಇಷ್ಟಂತೂ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಲೇಬೇಕು ನೋಡ್ರಪ್ಪ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬುಕ್ಕನ್ನು ತಾವೆಲ್ಲರೂ ತೆಗೆದುಕೊಂಡು ಓದಿ ಬರುವ HSTR, PSTR, GPSTR ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು.
ಇದು ಭಾಗ 1 ಬುಕ್ ಇದೆ. ಮೇಡಮ್ ಅವ್ರ ನಂಬರ್ಗೆ ತಾವು ಫೋನ್ ಮಾಡಬೇಕು. ಇದು ನಂಬರ್ ಐತೆ ನೋಡ್ರಿ, 8263 8263016448. ಧನ್ಯವಾದಗಳು. ಬುಕ್ ಎಷ್ಟು ಸಣ್ಣ ಬುಕ್ ಐತ್ರಿ, ತುಂಬಾ ಚಿಕ್ಕ ಬುಕ್ ಇದೆ. ಇದನ್ನ ಪ್ಲೀಸ್ ಪ್ರತಿಯೊಂದು ಲೈನ್ ಗೋಲ್ಡನ್ ಲೈನ್, ನೀವು ಯಾವುದೇ ಲೈನ್ ಬಿಡಬಾರದು. ಪ್ರತಿಯೊಂದು ಲೈನ್ ಅಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ, ಪ್ರತಿಯೊಂದು ಲೈನ್ ಅಲ್ಲಿ ನಿಮ್ಮ ಮೆರಿಟ್ ಅಡಗಿದೆ, ಪ್ರತಿಯೊಂದು ಲೈನ್ ಅಲ್ಲಿ ನಿಮ್ಮ ಅಂಕಗಳು ಅಡಗಿವೆ, ಪ್ರತಿಯೊಂದು ಲೈನ್ ಅಲ್ಲಿ ನೀವು ಸಿಲೆಕ್ಷನ್ ಆಗುವ ದಾರಿ ಅಡಗಿದೆ. ಸೊ ಈ ಬುಕ್ ಅನ್ನ ಬಹಳ ಶ್ರದ್ಧೆಯಿಂದ ಓದಬೇಕು. ನೀವು ಮೊದಲಿಗೆ ನನ್ನ ಮೇಲೆ ಕಂಪ್ಲೀಟ್ ನಂಬಿಕೆ ಇರಬೇಕು, ಆಮೇಲೆ ನನ್ನ ಪುಸ್ತಕದ ಮೇಲೆ ನಂಬಿಕೆ ಇರಬೇಕು. ಓಕೆ, 80 ಪರೀಕ್ಷೆಗಳನ್ನು ಪಾಸ್ ಮಾಡಿ 30 ಪರೀಕ್ಷೆಗಳನ್ನು ನಪಾಸ್ ಆದಂತ 2 ಅನುಭವಗಳನ್ನು ಹೊಂದಿ ಈ ಪುಸ್ತಕವನ್ನ ನಾನು ಬರೆದಿದ್ದೇನೆ. ಸೊ ಪ್ಲೀಸ್ ನಂಬಿಕೆ ಇಟ್ಟು ಬುಕ್ ಅನ್ನು ಓದ್ರಿ, ಪರೀಕ್ಷೆ ಪಾಸ್ ಆಗ್ರಿ, ಶಿಕ್ಷಕ ಹುದ್ದೆಗೆ ಆಯ್ಕೆಯಾಗಿ ಸಮಾಜ ಸೇವೆ, ದೇಶ ಸೇವೆ ಮಾಡಬೇಕು. ದೇಶದ ಹಣೆ ಬರ ಬರೆಯುವ ಕೆಲಸ ನೀವು ಮಾಡಬೇಕು. ಇದು ಅದೃಷ್ಟವಂತರಿಗೆ ಮಾತ್ರ ಸಿಗುವಂತ ಕೆಲಸ. ಧನ್ಯವಾದಗಳು.